ಹಾಯ್ ಫ್ರೆಂಡ್ಸ್, ಇದು ಭಾನುವಾರದ ಮಿನಿ ವ್ಲಾಗು. ನಾನು ಶನಿವಾರನೇ ಬೆಂಗಳೂರಿಂದ ಬಂದಿದ್ದೆ ಊರಿಗೆ. 3 ದಿವಸ ರಜಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ, ನಾನು, ನನ್ನ ಮಗಳು 3 ಜನ ಬಂದಿದ್ವಿ. ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿತ್ತು, ನಿಂತ್ಕೊಂಡೇ ಬಂದ್ವಿ. ನಾವು ಸುಮಾರು ಒಂದು 5 ವರ್ಷನೇ ಆಗಿತ್ತು ಅನಿಸುತ್ತೆ ಬಸ್ಸಿಗೆ ಬಂದು. ಸಖತ್ತಾಗಿ ರಶ್ ಆಗಿತ್ತು. ಇನ್ನು ಊರಿಗೆ ಬಂದು ಶನಿವಾರ ನಾವು ಯಾರೂ ತಿನ್ನಲ್ಲ ಅಂದ್ಬಿಟ್ಟು, ಸರಿ ಅಮ್ಮ ಭಾನುವಾರ ಮಾಡೋಣ ಅಂತ ಹೇಳ್ಬಿಟ್ಟು ಮಟನ್ ತೊಗೊಂಡು ಬಂದಿದ್ರು ಮಧ್ಯಾಹ್ನನೇ. ನಾನು ಮಧ್ಯಾಹ್ನ ಬೇಡ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಮುದ್ದೆ, ಅನ್ನ, ಸಾಂಬಾರೆಲ್ಲ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗುಡ್ಡೆ ಮಾಂಸ ಅಂತ ಅವಾಗ ಕಟ್ ಮಾಡಿ ಅವಾಗೇ ಕೊಡ್ತಾರೆ. ಅದರಲ್ಲಿ ತಲೆ, ಕಾಲು ಎಲ್ಲ ಮಿಕ್ಸ್ ಇರುತ್ತೆ. ಒಂಥರ ಮಿಕ್ಸ್ ಮಟನ್ನು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದು ತೊಗೊಂಬಂದಿದ್ರು. ಮಟನ್ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿಕೊಂಡೆ. ಈ ಮಟನ್ನ ನಮ್ಮ ಮಕ್ಕಳು ತಿನ್ನೋದು ಸ್ವಲ್ಪ ಕಮ್ಮಿ, ಯಾಕಂದರೆ ತಲೆ ಕಾಲೆಲ್ಲ ಮಿಕ್ಸ್ ಆಗಿರುತ್ತೆ ಅಂತ ಅವ್ರು ತಿನ್ನಲ್ಲ. ನಾನು ಹಿಂಗೆ ಏನೇನೋ ಮಾಡಿ ಅವಳಿಗೆ ತಿನ್ನಿಸಿದ್ದಾಯಿತು. ಇನ್ನು ಮಟನ್ ಸಾರು, ಅನ್ನ ಎಲ್ಲ ಮಾಡಿಟ್ಟು ಊಟಕ್ಕೆ ಹಾಕ್ಕೊಂಡೆ. ನಾನು ಸ್ವಲ್ಪ ಒಂದು ಮುದ್ದೆ ಹಾಕ್ಕೊಂಡು, ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ, ಹೊಲ್ದ ಹತ್ರ ಹೋಗಿದ್ವಿ, ಮತ್ತು ಸ್ವಲ್ಪ ಏನೋ ಕೆಲಸ ಇತ್ತು ಅಲ್ಲಿ ಹೋಗಿದ್ವಿ. ಇನ್ನು ಮುದ್ದೆ ಎಲ್ಲ ಹಾಕ್ಕೊಂಡು ಊಟ ಮಾಡಿ, ಅನ್ನ ಬೇಡ ಅನಿಸ್ತು ನನಗೆ. ಯಾಕೋ ಅನ್ನ ಹಾಕ್ಕೊಂಬಿಟ್ಟೆ ಊಟ ಮಾಡೋಣ ಅಂತ. ನಾನೇ ತೊಳ್ದು ನಾನೇ ಎಲ್ಲ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ಮಟನ್ ಸಾಂಬಾರೆಲ್ಲ ಊಟ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ಇನ್ನು ಪಾಪ ನಾನು ಇಲ್ಲಿಗೆ ಬಂದರೆ ನಾನೇ ಎಲ್ಲ ಮಾಡೋದು, ಅಡುಗೆ ಎಲ್ಲ. ಅಮ್ಮಂಗೆ ಸ್ವಲ್ಪ ರೆಸ್ಟ್ ಕೊಡ್ತೀನಿ, ನಾನೇ ಮಾಡ್ತೀನಿ ಬಿಡಮ್ಮ ಅಂತ. ಹಾಗಾಗಿ ನಂಗೆ ಅನ್ನ ಊಟ ಮಾಡೋಕ್ಕೆ ಆಗಲಿಲ್ಲ. ಸರಿ ಅನ್ನನ ನಾಯಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಾಯಿಗೆಲ್ಲ ಕಲಿಸ್ಬಿಟ್ಟು ಅದಕ್ಕೆ ಹಾಕಿದೆ. ಅದನ್ನು ತಿಂತು. ಇನ್ನು ಸ್ವಲ್ಪ ಹೊತ್ತು ಹಂಗೆ ಪಾತ್ರೆ ತೊಳೆಯೋಣ ಅಂದ್ಕೊಂಡೆ ರಾತ್ರಿಯೇ. ಮತ್ತು ಬೇಡ ಬಿಡು, ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಅಂತು ಅಮ್ಮ. ಆಯಿತು ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ತುಂಬಿ ಸಿಂಕಿಗೆ ಎಲ್ಲ ಪಾತ್ರೆ ತುಂಬಿದ್ದೆ. ಒಂದು ಸತಿ ಅಡುಗೆ ಮಾಡೋಕ್ಕೆ ಇಷ್ಟು ಪಾತ್ರೆ ಮಾಡಿದ್ದೆ ನಾನು. ಇನ್ನು ಎಲ್ಲ ಹಂಗೆ ತುಂಬಿಟ್ಟೆ. ಇನ್ನು ಇವರೆಲ್ಲ ಇನ್ನೂ ಊಟ ಮಾಡ್ತಾಯಿದ್ರು. ನನ್ನ ಮಗಳು ಊಟ ಬೇಡ ಅಂತಿದ್ಲು, ಆದ್ರೂ ನಮ್ಮಮ್ಮ ಇದು ಮಾಡಿ ತಿನ್ನಿಸ್ತಾಯಿದ್ರು. ನಾನು ತಿನ್ನಿಸ್ತೀನಿ ಡೈಲಿ. ಇವಾಗ ಊರಿಗೆ ಹೋದರೆ ಅಮ್ಮ ತಿನ್ನಿಸ್ತಾಯಿದ್ರು. ಇನ್ನು ಊಟ ಮಾಡಿ ಕರುಗೆ ತಿಂಡಿ ಇಟ್ಟಿದ್ದೆ, ಅದನ್ನು ಒಳಗಡೆ ಕಟ್ಟಾಕ್ತಾರೆ ಇವಾಗ. ನಾನು ತಿಂಡಿ ಇಟ್ಟಿದ್ರು, ಅದು ಬಕೆಟೆಲ್ಲ ಬೆಳೆಸಿ ತುಳಿತಾ ಇತ್ತು, ಅದೆಲ್ಲ ಎತ್ತಿಟ್ಟು ಅದೇ ಅಲ್ಲೆಲ್ಲ ಸ್ವಲ್ಪ ವಾಕ್ ಮಾಡ್ತೀವಿ. ಅಲ್ಲೇ ಸ್ವಲ್ಪ ಹೊತ್ತು ಒಂದೊಂದು ಸರಿ ಬೆಂಕಿ ಹಚ್ಕೊಂಡು ಕುತ್ಕೋತೀವಿ. ಇವತ್ತೇನು ಬೆಂಕಿ ಎಲ್ಲ ಏನೂ ಹಚ್ಚಿರಲಿಲ್ಲ, ಎಲ್ಲರದ್ದು ಊಟ ಆಗಿತ್ತಲ್ಲ, ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ವಾಕ್ ಮಾಡಿ ಒಳಗೋಗಿ ಮಲ್ಕೊಂಡ್ವಿ. ಸಿಕ್ಕಾಬಟ್ಟೆ ಚಳಿ ಇತ್ತು ಊರಲ್ಲಿ. ನನ್ನ ಮಗಳೂ ಸ್ವಲ್ಪ ಹೊತ್ತು ಆ ಕರು ಜೊತೆ ಎಲ್ಲ ಆಟ ಆಡಿ ಹೋಗಿ ಮಲ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.